ರಾಹುಲ್ರು ಇಡೀ ದೇಶ ಸುತ್ತಾಕಿದ್ರು, ಜನಸಾಮಾನ್ಯ ಜೊತೆಗೆ ಭೇಟಿ ಆದರು, ಜೋಡೋ ಭಾರತ್ ಮಾಡಿದರು, ನಂತರ ನ್ಯಾಯ ಭಾರತ್ ಮಾಡಿದರು, ನ್ಯಾಯಕ್ಕಾಗಿ ಹೋರಾಟ ಮಾಡಿದರು, ಜನರನ್ನು ಕೂಡಿಸಿದ್ರು, ಅವರು ಸಮಸ್ಯೆ ಕೇಳಿದರು. ಕೇಳಿ ದೊಡ್ಡ ಪ್ರಮಾಣದಲ್ಲೇ ಅವ್ರಿಗೇನು ಕೊಡಬೇಕಾಗ್ಯದಪ್ಪ ನಮ್ಮ ಜನಕ್ಕೆ ಅನ್ನೋದನ್ನು 5 ನ್ಯಾಯಗಳು 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಈ ನೆಲೆಯಲ್ಲಿ ಎಲ್ಲರಿಗೂ ನ್ಯಾಯ, ಸ್ತ್ರೀಯರಿಗೆ ನ್ಯಾಯ ಒದಗಿಸ್ತೀವಿ, ಬಡವರಿಗೆ ನ್ಯಾಯ ಒದಗಿಸ್ತೀವಿ, ಯುವಕರಿಗೆ ನ್ಯಾಯ ಒದಗಿಸ್ತೀವಿ, ದಲಿತರಿಗೆ ನ್ಯಾಯ ಒದಗಿಸ್ತೀವಿ, ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸ್ತೀವಿ, ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ಎಲ್ಲರ ಪರ ನಾವು ದುಡಿತೀವಿ, ರೈತರ ಈ ಒಂದು ಗ್ಯಾರಂಟಿ MSP ನಾವು ಕೊಟ್ಟೇ ಕೊಡ್ತೀವಿ. ಹೀಗೆ 1, 2, 3, 4 ಕೇಳಿದ್ರು. ಹೀಗಾಗಿ ಇವತ್ತು ಅದು ಒಂದೊಂದು ಶುರು ಆಗಿಬಿಟ್ಟದ ನಮ್ಮ ಮೋದಿಯವ್ರಿಗೆ. ಇನ್ನು ನಮಗೆ ರಾಹುಲ್ ನಮ್ಮನ್ನು ಮೀರಿ ಹೋಗ್ತಾರ, ಅವ್ರು ಪ್ರಧಾನಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮನ್ನು ಸೋರಿಸೋ ಮೊದಲು ಗ್ಯಾರಂಟಿ ಅನ್ನೋ ಭಯ ಶುರುವಾಗಿ ಇವತ್ತು ಮೋದಿ ಅವರು ಚಡ್ಪಡಿಸ್ತಾ ಇದ್ದಾರೆ. 2ನೇ ಮತ್ತು 3ನೇ ಹಂತದಲ್ಲೇ ಮತ್ತೇನೋ RSSಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು, ಮತ್ತೇನು ಮಾಡಿರ್ಬೋದು, ಇವೆಲ್ಲ ಬರ್ರಪ್ಪ ಇದು ಮಾಡಲಿ ಅನ್ನೋಂಗಿರ್ಬೋದು, ಇಲ್ಲ ತಾವು ಸ್ವತಃ ಅಂತ ಒಂದು ಸೈನ್ಯವನ್ನು ರೆಡಿ ಮಾಡ್ಕೋಬೇಕು ಅನ್ನುವಂಥ ವಿಚಾರದಲ್ಲೂ ಇರ್ಬೋದು. ಯಾಕೆಂದರೆ ಯಾವಾಗ ಮನುಷ್ಯನಿಗೆ ಸೋಲು ಅನುಭವ ಆಗ್ಲಿಕ್ಕತ್ತದ, ನಾ ಗೆಲ್ಲಲಾರೆ ಅನ್ನುವಂಥ ಒಂದು ಮನಸ್ಥಿತಿ ಬರ್ಲಿಕ್ಕೆ ಶುರು ಆಗ್ತದೆ. ಆಗ ಸಹಜವಾಗಿ ಮನುಷ್ಯ ತಳ್ಳಂಕ ಆಗ್ತಾನೆ, ಏನಪ್ಪ ಮುಂದೆ ಹೇಗೆ ಅಂತೇಳಿ. ಯಾಕಂದ್ರೆ ತಮ್ಮನ್ನು ತಾವು ಆದಷ್ಟು ಜನರ ಮುಂದೆ ತೋರಿಸ್ಕೊಳ್ಳೋದು, ತಮ್ಗೆ ಬೇಕಾದ ಜನರ ಮುಂದೆ ಮಾತಾಡೋದು, ತಮ್ಮನ್ನು ತಾವು ನಾ ಚಲೋ ಕೆಲಸ ಮಾಡಿದ್ದೀನಲ್ರಿ, ನಾವು ಒಳ್ಳೇದು ಮಾಡಿದ್ದೀನಲ್ರಿ ಅಂತ ಕೇಳಿಕೊಳ್ಳುವಂಥ ಪ್ರಶ್ನೆಗಳು ಮಾಡ್ಕೊಳ್ಳುವಂಥದ್ದು, ತಾವು ಸಾಧನೆ ಏನು ಮಾಡಿದ್ವಿ ಅದ್ರ ಬಗ್ಗೆ ಅಷ್ಟೇ ಪ್ರಶ್ನೆ ಮಾಡುವಂಥದ್ದು, ಇವೆಲ್ಲ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಮನುಷ್ಯನ ಸ್ವಭಾವ ಇದು. ಗೆದ್ದಂದ್ರೆ ಇಲ್ಲ, ನಾನಪ್ಪ ಇಂದ್ರ ಚಂದ್ರ ದದೀಚಿ, ನನಗಿಂತ ಯಾರಿಲ್ಲ, ನಾನೇ ದೊಡ್ಡವನು ಅನ್ನುವಂಥದ್ದು ಸೋಲು ಆಕಾರ ಬಂತಂದ್ರೆ ಎಲ್ಲ ನೀವು ಅನ್ನುವಂಥ ಭಾವ ಬರ್ತದೆ. ಬಟ್ ಇಲ್ಲಿ ಅದು ಬಂದಿಲ್ಲ ಮೋದಿ ಅವ್ರಿಗೆ. ಆ ಇಂಟರ್ವ್ಯೂ ನೋಡಿದಾಗ ಹಿಂಗೆ ತಜ್ಞರು ಹೇಳ್ತಾ ಇದ್ದಾರೆ, ನಮ್ಮದಲ್ಲ ಅಭಿಪ್ರಾಯ ಇದು. ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಏನೋ ವಿಚಾರ ಹೇಳಬೇಕಾದ್ರೂ ಸಹಿತ ಮೋದಿಯವ್ರ ಬದಲಾಗಿ ನಾವು ತಜ್ಞರ ಅಭಿಪ್ರಾಯ ಮಾತ್ರ ನಿಮ್ಮ ಜೊತೆಗೆ ಮಾತಾಡಿದ್ವಿ, ಜೊತೆಗೆ ನಮ್ಮ ಅಭಿಪ್ರಾಯನೂ ಸೇರಿಸಿ ಹೇಳ್ತಾ ಇರ್ತೀವಿ. ಯಾಕಂದರೆ ಒಂದು ವ್ಯಕ್ತಿತ್ವನ ಇರಬೇಕಾದ್ರೆ ಒಂದು ವ್ಯಕ್ತಿತ್ವ, ಒಬ್ಬ ವ್ಯಕ್ತಿತ್ವ ಹೆಂಗಿರ್ತದಂದ್ರೆ ದಶದಿಕ್ಕುಗಳಿಂದ ಇರ್ತದೆ. ಅದು ಮತ್ತು ದಶದಿಕ್ಕಲ್ಲ, 12 ದಿಕ್ಕು ಅಂತ ಅನ್ಬೋದು ನಾವು. 10 ದಶ ಅಂದರೆ ನಿಮಗೆ ಗೊತ್ತದ, 8 ದಿಕ್ಕುಗಳು ಮ್ಯಾಲ ಆಕಾಶ ಕೆಳಗೆ ಭೂಮಿ, ಇದನ್ನು ಬಿಟ್ಟು ಒಳಗೆ ಮನಸ್ಸು ಒಂದಿರ್ತದೆ. ಆ ವ್ಯಕ್ತಿತ್ವದ ನೀವು ಒಂದು ಪರಿಕಲ್ಪನೆ ಮಾಡೋದಾಗಲಿ, ಜಡ್ಜ್ಮೆಂಟ್ ಮಾಡೋದಾಗಲಿ ಭಾಳ ಕಷ್ಟ. ಯಾಕಂದ್ರೆ ಈ ವ್ಯಕ್ತಿತ್ವ ಆ ರೀತಿಯಾಗಿ ಹರಡಿರ್ತದೆ. ಹಾಗಾಗಿ ಇವತ್ತು ನಮ್ಮ ಮೋದಿಯವರು ತಾವು ಸೋಲ್ಬಹುದೇನೋ ಅನ್ನುವ ಆತಂಕದಿಂದ ಮತ್ತು ಮುಂಬರುವ ಈ ಒಂದು 2ನೇ ಮತ್ತು 3ನೇ ಹಂತದಲ್ಲೇ ನಾವು ಮತ್ತೆ ರಿಗೇನ್ ಮಾಡಲೇಬೇಕಾಗಿದೆ. ಆಲ್ರೆಡಿ ವಿ ಹ್ಯಾವ್ ಲಾಸ್ಟ್ ದ ಪ್ಯಾರಡೈಸ್. ನಾವು ಸ್ವರ್ಗವನ್ನು ಕಳ್ಕೊಳ್ತಾ ಇದ್ದೀವಿ, ಅದನ್ನು ವಿ ಶುಡ್ ಬಿ ರಿಗೇನ್ ಇಟ್. ನಾವು ಮತ್ತೊಂದು ಪೆಡದ ಪಡಿಬೇಕು ಅನ್ನುವಂಥ ಒಂದು ಛಲಕ್ಕೆ ಬಿದ್ದಿದ್ದಾರೆ. ಆ ಛಲದಲ್ಲವರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಬಿಡ್ತಾರೋ ಬೇರೆ ಮಾತು. ಆದರೆ ಈ ಸಂದರ್ಭದಲ್ಲೇ ಅವ್ರಿಗೆ ಅನಿಸ್ಲಿಕ್ಕತ್ತದ ರಾಹುಲ್ ಗಾಂಧಿ ಇವತ್ತೊಬ್ಬ ನಾಯಕಾಗಿ ನಮ್ಮ ಎದುರು ನಿಲ್ತಾ ಇದ್ದಾನಪ್ಪ ಅನ್ನುವಂಥದ್ದು. ಯಾಕಂದರೆ ವಿರೋಧಿಗಳೆಲ್ಲ ಅವ್ರನ್ನ ಕರೀಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೋಡ್ರಿ ಎಲ್ಲಿದ್ದಾರೆ ಅವ್ರು, ಹುಡುಗ್ರಿ ಅವ್ರನ್ನ ಜೋಡಿ ಮಾತಾಡೋರು. ಇದು ಯಾಕೆ ಬರ್ತದಪ್ಪ? ಇವತ್ತು ರಾಹುಲ್ರು ಸಹಿತ ಎಲ್ಲ ವಿರೋಧಿಗಳಿಗೆ ತಾವು ಏನೂ ಅಪೇಕ್ಷೆ ಮಾಡಲಾರ್ದ ತಮ್ಮಷ್ಟು ತಾವು ತಮ್ಮ ಕೆಲಸ ಮಾಡೋದು ನಡೆದಿದ್ದರಿಂದಾಗೆ ಸಹಜವಾಗಿ ಮಮತಾ ಬ್ಯಾನರ್ಜಿ ಅವರು ನೆಗ್ಲಿಜೆನ್ಸ್ಗೊಳಗಾಗಿಬಿಟ್ರು. ನಿತೀಶ್ ಕುಮಾರ್ ಅವರು ಈ ಸಲ ಸರಳವಾಗಿ ಇದ್ದಿದ್ದರೆ ಇವತ್ತು ಪ್ರಧಾನಿ ಒಂದು ಅರ್ಹತೆ ಪಟ್ಟವನ್ನು ತೆಗೆದುಕೊಳ್ಳೋ ಸಾಹಿತ್ಯಗಳಿದ್ದು. ಆದರೆ ದುರಂತ ಏನಪ್ಪ ಅಂತಂದ್ರೆ ಒಬ್ಬ ಸಮಾಜವಾದಿ ನಾಯಕ, ಅವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಇತ್ತು ನಮಗೆಲ್ಲ. ಅದರಲ್ಲೂ ಲೋಹಿಯಾರ ಸಿದ್ಧಾಂತಗಳನ್ನು, ನಮ್ಮ ನರೇಂದ್ರರ ಸಿದ್ಧಾಂತಗಳನ್ನು, ಜೊತೆಗೆ JP ಅವರ ಶಿಷ್ಯರಾದಂಥ ಈ ನಮ್ಮ ನಿತೀಶ್ ಕುಮಾರ್ ಅವರು ಪಲ್ಟುರಾಮ್ ಆಗಿದ್ದು ಅತ್ಯಂತ ನೋವಿನ ಘಟನೆ. ಭಾರತದ ಇತಿಹಾಸದಲ್ಲಿ ಒಬ್ಬ ನಾಯಕ ಯಾವ ರೀತಿಯಾಗಿ ಬಿದ್ದು ಹೋಗ್ತಾನೆ ಒಂದು ಅಧಿಕಾರಕ್ಕಾಗಿ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿಬಿಟ್ರು ನಿತೀಶ್ ಕುಮಾರ್ ಅವರು. ಹೀಗಾಗಿ ಇವತ್ತು ಪ್ರಧಾನಿ ಒಂದು ಪಟ್ಟ ಸುತ್ತಮುತ್ತ ಮತ್ತು ಸಾವಕಾಶವಾಗಿ ಏನೂ ಟೀಕಾ ಮಾಡಿ ಪರಿವಾರವಾದ ನೋಡ್ರಿ, ಮತ್ತೇನೋ ನೋಡ್ರಿ, ಆದರೆ ಪರಿವಾರವಾದವನ್ನು ಮೀರಿ ತನ್ನ ವ್ಯಕ್ತಿತ್ವವನ್ನು ಇವತ್ತು ರಾಹುಲ್ ಗಾಂಧಿ ಬೆಳೆಸಿದ್ದರಿಂದಾಗಿ, ಬೆಳೆಸಿಕೊಂಡಿದ್ದರಿಂದಾಗಿ ಮತ್ತು ಜೊತೆಗೆ ಪ್ರತಿಯೊಂದು ವಿಷಯವನ್ನು ಕೂಲಂಕಷವಾಗಿ ಚರ್ಚೆ ಮಾಡಿ ಆ ನೆಲೆಯಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋದ್ರಿಂದಾಗಿ ಮತ್ತು ಇವತ್ತಿನ ಅನೇಕ ಸಮಸ್ಯೆಗಳನ್ನು ಎತ್ತಿ ಹೇಳ್ತಾ ಇದ್ದಾರೆ. ಇಲ್ಲಿಯ ಬಡತನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜೊತೆಗೆ ಅವ್ರಿಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ನಿರುದ್ಯೋಗ ಜೊತೆಗೆ ಬೆಲೆ ಏರಿಕೆ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ, ಅದು ಕಂಟ್ರೋಲ್ ತರ್ತೀನಿ ಅನ್ನೋಂಥ ದಿಟ್ಟ ಮಾತನ್ನು ಮಾತಾಡ್ತಾ ಇದ್ದಾರೆ. ಇವೆಲ್ಲ ತರಬೇಕಷ್ಟೆ, ಬರೀ ಮಾತಿನಿಂದಲೂ ಆಗೋದಿಲ್ಲ. ಯಾಕಂದ್ರೆ ಮಾತು ಬೇಕಿಲ್ಲ ಅಂತಲ್ಲ, ಮೌನ ಬಂಗಾರ ಒಳ್ಳೆಯದನ್ನು. ಆದರೆ ನನ್ನ ಒಳಗೆ ಏನದನ್ನು ಹೇಳಬೇಕಾದ್ರೆ ಮಾತಾಡಲೇಬೇಕಾಗ್ತದೆ. ಮಾತು ಏನಪ್ಪ ಅಂದ್ರೆ ಅನಿವಾರ್ಯ ಆಗಿದೆ. ಆ ಮಾತು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು, ಆದರೆ ಅವ್ರ ಭಾಷಣಗಳನ್ನು ನೋಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವ್ರ ಭಾಷಣ ನೋಡ್ತಾ ಇದ್ದಾಗ ಎಷ್ಟು ಸಬ್ಜೆಕ್ಟ್ ಬೇಕಲ್ಲ ಅಷ್ಟೇ ಮಾತಾಡುವಂಥ ಒಂದು ಪ್ರವೃತ್ತಿ ಅವ್ರಿಗೆ ಕಾಣ್ತದೆ. ಉದ್ದಕ್ಕೆ ಎಳೆಯುವಂಥ ಪ್ರವೃತ್ತಿ ಅಲ್ಲಿಲ್ಲ.
ಹೀಗಾಗಿ ಒಂದು ಅನೇಕ ನಾಯಕತ್ವಗಳು ಕಾಣಿಸಿಕೊಂಡಿದ್ದರಿಂದಾಗೆ ಸಹಜವಾಗಿಯೂ ಇವತ್ತು ಫ್ರಂಟ್ ವಾರಿಯರ್ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ ಅವರಾಗಿಬಿಟ್ಟಿದ್ದಾರೆ.